ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಷ್ಟೋ ಜನ ಹರ್ಬಲೈಫ್ ಪ್ರಾಡಕ್ಟ್ನ ಶುಗರ್, BP, ಥೈರಾಯ್ಡ್, ಕೊಲೆಸ್ಟ್ರಾಲ್ ಈ ತರ ವೇರಿಯಸ್ ರೀಸನ್ಗೆ ತಗೋತಾ ಇರ್ತೀರಾ. ನೀವು ಮೋಸ್ಟ್ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ ಬಂದ್ಬಿಟ್ಟು ಈ ಫುಡ್ನ ನೀವು ಮೆಡಿಸನ್ ತರ ತಗೋತೀರಾ. ಇನ್ಮೇಲೆ ಆ ತಪ್ಪನ ಮಾಡಕ್ ಹೋಗ್ಬೇಡಿ. ಇದು ಬಂದ್ಬಿಟ್ಟು ಮೆಡಿಸನ್ ಅಲ್ಲ, ಒಂದು ನ್ಯೂಟ್ರಾಸಿಟಿಕಲ್ ಫೀಲ್ಡ್, ಸೆಲ್ಯುಲರ್ ನ್ಯೂಟ್ರಿಷನ್ ಅಂತಾನು ಹೇಳ್ಬೋದು. ಸೆಲ್ಯುಲರ್ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಡೌಟ್ ಬರುತ್ತೆ. ಒಂದು ಸ್ಮಾಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ನಮ್ಮ ಬಾಡಿ ಬಂದ್ಬಿಟ್ಟು ಆರ್ಗನ್ಸ್ ಇಂದ ಫಾರ್ಮ್ ಆಗಿರೋದು. ನಮ್ಮ ಆರ್ಗನ್ಸ್ ಟಿಶ್ಯೂ ಇಂದ ಫಾರ್ಮ್ ಆಗಿರೋದು, ನಮ್ಮ ಟಿಶ್ಯೂ ಸೆಲ್ ಇಂದ ಫಾರ್ಮ್ ಆಗಿರೋದು. ಸೊ ನಮ್ಮ ಸೆಲ್ಸ್ ಚೆನ್ನಾಗಿದ್ರೇನೆ ನಮ್ಮ ಔಟರ್ ಬಾಡಿ ಚೆನ್ನಾಗಿ ಕಾಣಿಸೋದು ಅಥವಾ ಹೆಲ್ದಿ ಆಗಿರೋದು. ಸೊ ಹರ್ಬಲೈಫ್ ಪ್ರಾಡಕ್ಟ್ಸ್ ಏನ್ ಮಾಡುತ್ತೆ ಅಂದ್ರೆ ಸೆಲ್ಸ್ ನ ಆಕ್ಟಿವ್ ಆಗಿ ಇಟ್ಕೊಳ್ಳುತ್ತೆ. ಸೊ ಸೆಲ್ಸ್ ಆಕ್ಟಿವ್ ಆಗಿದ್ರೆ ನಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ. ನಾನು ನಿಮ್ಗೆ ಒಂದು ಸೂಪರ್ ಆದ ಮತ್ತೆ ಸಿಂಪಲ್ ಆದ ಡಯಟ್ ನ ಹೇಳ್ತೀನಿ, ಫಾಲೋ ಮಾಡ್ಕೊಳ್ಳಿ. ಇವಾಗ ನೀವು ಒಂದು ಪ್ಲೇಟ್ ತಗೋತಾ ಇದ್ದೀರಾ ಅಂದರೆ ಅದರಲ್ಲಿ 40% ಕಾರ್ಬೋಹೈಡ್ರೇಟ್ಸ್ ಇರಬೇಕು, 30% ಪ್ರೋಟೀನ್ ಇರಬೇಕು ಮತ್ತು 30% ಗುಡ್ ಫ್ಯಾಟ್ ಇರಬೇಕು. ನೀವು ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ತೊಗೊಂಡ್ರೆ ನಿಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ರೀಸನಿಂದ ಶುಗರ್ ಬರೋದಕ್ಕೆ ತುಂಬ ಚಾನ್ಸಸ್ ಇದೆ. ನಿಮ್ಮ ವಾಟರ್ ಕನ್ಸಂಪ್ಷನ್ ಕರೆಕ್ಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು 20 kg ಇದ್ದೀರಾ ಅಂದರೆ 1 ಲೀಟರ್ ಆಫ್ ವಾಟರ್ ಪರ್ ಡೇಗೆ ಕುಡಿಬೇಕು. ಸರಿ, ಇವಾಗ ಒಂದು ಸ್ವಲ್ಪ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಬಂದು ಫಾರ್ಮುಲಾ 1. ಫಾರ್ಮುಲಾ 1 ನಲ್ಲಿ ಪಾನ್ ಫ್ಲೇವರ್ ಅನ್ನೋದು ಹೊಸದಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ನಮ್ಮ ಶೇಕ್ ಬಂದ್ಬಿಟ್ಟು 1 ಮಿಲಿಯನ್ ಪರ್ ಡೇಗೆ ಕಸ್ಟಮರ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೋಟೀನ್ ಬಂದ್ಬಿಟ್ಟು ನಮ್ಮ ಬಾಡಿಗೆ ತುಂಬಾ ಅವಶ್ಯಕತೆ. ಸೊ ನೀವು ಪ್ರೋಟೀನ್ ನ ಹೆಂಗ್ ತಗೋಬೇಕು ಅಂತ ಕರೆಕ್ಟ್ ಆಗಿ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು 80 kg ಇದ್ದೀರಾ ಅಂದ್ರೆ ನಿಮ್ಮ ಹೋಲ್ ಡೇಗೆ 80 grams ಆಫ್ ಪ್ರೋಟೀನ್ ಬೇಕು. ಎಕ್ಸಸ್ ಆಗಕ್ಕೆ ಹೋಗ್ಲೇಬಾರ್ದು. ಆಮೇಲೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಬರೋದಕ್ಕೆ ತುಂಬಾ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಶೇಕ್ ಮೇಟ್ ನಲ್ಲಿ ಲ್ಯಾಕ್ಟೋಸ್ ಇದೆ. ಇದನ್ನ ಈಸಿಯಾಗಿ ಕ್ಯಾರಿ ಮಾಡಬಹುದು ಮತ್ತೆ ಸರ್ಟಿಫಿಕೇಟ್ ಸಿಕ್ಕಿದೆ. ಒನ್ ಶೇಕ್ ಅಲ್ಲಿ 25.75 ಗ್ರಾಮ್ ಆಫ್ ಪ್ರೋಟೀನ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅಫ್ರೆಶ್. ಇದು ಅಫ್ರೆಶ್ ಅಲ್ಲಿ ಬಂದ್ಬಿಟ್ಟು ಲೋ ಕೆಫೆನ್ ಇದೆ ಮತ್ತೆ ಕ್ಯಾಲರೀಸ್ ಕಡಿಮೆ ಇದೆ. ನೀವು ಅಫ್ರೆಶ್ ನ ತಗೊಂಡ್ರೆ ನಿಮ್ಮ ಡೈಲಿ ಲೈಫ್ಗೆ ಬೇಕಾದ ಕಫೈನ್ ನ ಕೊಡುತ್ತೆ ಮತ್ತೆ ಬ್ಲಡ್ ಅಲ್ಲಿರೋ ಆಕ್ಸಿಜನ್ ಲೆವೆಲ್ ನ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹರ್ಬಲ್ ಕಂಟ್ರೋಲ್. ಇದು ವೆಯ್ಟ್ ಲಾಸ್ ಮಾಡೋರ್ಗೆ ಮಾತ್ರ, ವೆಯ್ಟ್ ಗೈನ್ ಮಾಡೋರ್ಗೆ ಅಲ್ಲ. ಮತ್ತೆ ಇದನ್ನ ಫಸ್ಟ್ ಟೈಮ್ ಕಸ್ಟಮರ್ಸ್ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೆಲ್ಯುಲಾಸ್. ಈ ಸೆಲ್ಯುಲಾಸ್ ನ ಕಾರ್ನ್ ಸಿಲ್ಕ್ ಇಂದ ಮಾಡಿದರೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ಮೇಯ್ನ್ ಆಗಿ ಯೂಸ್ ಮಾಡೋದು ಬಂದ್ಬಿಟ್ಟು ನಿಮ್ಮ ವಿಸರಲ್ ಫ್ಯಾಟ್ ಮತ್ತೆ ಬೆಲ್ಲಿ ಫ್ಯಾಟ್ ನ ಕರಗಿಸೋದಕ್ಕೆ. ಈ ಸೆಲ್ಯುಲಾಸ್ನ ಹೆಂಗ್ ತಗೋಬೇಕು ಅಂದ್ರೆ ಶೇಕ್ ಜೊತೆಗೆ ಅಥವಾ ಶೇಕ್ ಆದ್ಮೇಲೆ 3 times ತಗೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಹರ್ಬಲ್ ಲೈಫ್ ಲೈನ್. ಹರ್ಬಲ್ ಲೈಫ್ ಲೈನ್ ಅಲ್ಲಿ EPA ಮತ್ತೆ DHA ಅಂತ ಇದೆ. ಸೊ EPA ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹಾರ್ಟ್ ಅಲ್ಲಿ ಇನ್ಫ್ಲಮೇಷನ್ ನ ಕಡಿಮೆ ಮಾಡುತ್ತೆ ಮತ್ತೆ DHA ಮೆಮರಿ ಪವರ್ ನ ಜಾಸ್ತಿ ಮಾಡ್ಕೊಡುತ್ತೆ. ಇದನ್ನ ಫೌಂಡ್ ಮಾಡಿದ್ ಬಂದ್ಬಿಟ್ಟು ಲೂಯಿಸ್ ಇಗ್ನಾರೋ. ಮತ್ತೆ ಹರ್ಬಲ್ ಲೈಫ್ ಲೈನ್ಗೆ ನೋಬೆಲ್ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಲೀಪ್ ಎನ್ಹಾನ್ಸ್. ಇದು ಯಾಕೆ ತಗೋಬೇಕು ಅಂದ್ರೆ ನೈಟ್ ಟೈಮ್ ಅಲ್ಲಿ ನಿಮ್ಗೆ ನಿದ್ದೆ ಬರದೇ ಇರುತ್ತೆ. ಸೊ ಇದನ್ನ ತಗೊಂಡ್ರೆ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ. ನಿಮ್ಗೆ ನಿದ್ದೆ ಬರೋದಕ್ಕೆ ಏನೇನ್ ರೀಸನ್ ಅಂದ್ರೆ ಸ್ಟ್ರೆಸ್, ಡಿಪ್ರೆಷನ್ ಮತ್ತೆ ಆನ್ಸಿಟಿ. ಮತ್ತೆ ನಮ್ಮ ಬ್ರೈನ್ ಅಲ್ಲಿ ಸೆರೋಟೋನಿಯಂ ಅಂತ ಒಂದು ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಆ ಸೆರೋಟೋನಿಯಂ ಲಿಕ್ವಿಡ್ ಬಂದ್ಬಿಟ್ಟು ಕಡಿಮೆ ಸೆಕ್ರೆಟ್ ಆದಾಗ ನಿಮಗೆ ನಿದ್ದೆ ಬರದೆ ಹೋಗುತ್ತೆ. ಸ್ಲೀಪ್ ಎನ್ಹಾನ್ಸ್ ನ ಹೆಂಗ್ ಪ್ರಿಪೇರ್ ಮಾಡಿದ್ದಾರೆ ಅಂದ್ರೆ ಸ್ಪೇನ್ ಸ್ಯಾಫ್ರನ್. ಇದನ್ನ ರೆಡ್ ಗೋಲ್ಡ್ ಅಂತಾನು ಹೇಳ್ತಾರೆ. ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದೆ ಮತ್ತೆ ಡಿಪ್ರೆಷನ್ ನ ಕಡಿಮೆ ಮಾಡುತ್ತೆ. ಇವಾಗ ನಿಮ್ಗೊಂದು ಡೌಟ್ ಬರುತ್ತೆ, ಇದನ್ನ ಹೆಂಗ್ ಕನ್ಸ್ಯೂಮ್ ಮಾಡೋದು ಅಂತ. 160 ml ಆಫ್ ಹಾಟ್ ವಾಟರ್ ಅಲ್ಲಿ 2 ಸ್ಕೂಪ್ ಆಫ್ ಸ್ಲೀಪ್ ಎನ್ಹಾನ್ಸ್ ನ ಹಾಕ್ಕೊಟ್ಟು ಕುಡೀರಿ. 1 hour ನಿದ್ದೆ ಮಾಡೋದಕ್ಕಿಂತ ಮುಂಚೆ 28 ಡೇಸ್ಗೆ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ನೋ ಆರ್ಟಿಫಿಷಿಯಲ್ ಫ್ಲೇವರ್, ನೋ ಆರ್ಟಿಫಿಷಿಯಲ್ ಶುಗರ್, ನೋ ಆರ್ಟಿಫಿಷಿಯಲ್ ಸ್ವೀಟ್ನರ್ ನ ಕೊಟ್ಟಿದ್ದಾರೆ. ಇದನ್ನ ನೀವು ಅಫ್ರೆಶ್ ಜೊತೆ ತಗೋಬೇಡಿ. ಯಾಕಂದ್ರೆ ಅಫ್ರೆಶ್ ಅಲ್ಲಿರೋ ಕೆಫೈನ್ ಬಂದ್ಬಿಟ್ಟು ನಿಮ್ಗೆ ನಿದ್ದೆ ಬರದೇ ಇರೋದಕ್ಕೆ ಒಂದು ರೀಸನ್ ಆಗಿದೆ. ಮತ್ತೆ ಸ್ಲೀಪ್ ಎನ್ಹಾನ್ಸ್ ನ 1 time ಮಾತ್ರ ತಗೋಬೇಕು, 1 hour ಬಿಫೋರ್ ಗೋಯಿಂಗ್ ಟು ಬೆಡ್ ಅಷ್ಟೇ. ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದ್ರೆ ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಗೈಡ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.